ವಿನಯ ವಿನ್ ಆಗ್ಬೇಕು ಮೇಡಮ್. ಬೇಡ, ಆ ತನಿಷಾ ಅಂತೂ ಬರೀ ಬಜಾರಿ ಅವಳು. ವಿನಯ್, ಕಾರ್ತಿಕ್, ಸಂಗೀತ 3 ಜನ ಇದಾರಲ್ವಾ, ಅದ್ರಲ್ಲಿ ವಿನಯ ವಿನ್ ಆಗ್ಬೇಕು. ಔಟ್ ಆಫ್ ಕಂಟ್ರೋಲ್ ಇನ್ ಬ್ಯಾಂಗ್ಳೂರ್. ಜನ ನೋಡ್ತಾ ಇದ್ದಾರೆ, ಯಾಕಂದ್ರೆ ಕರೆಕ್ಟ್ ಆಗಿ ಆಡ್ತಾ ಇರೋರು ವಿನಯ್ ಅವರು. ವಿನಯೇ ಗೆಲ್ಬೇಕು. ಏನ್ ಹೇಳೋದು, ವಿನಯ್ ಬಗ್ಗೆ ಏನು ಹೇಳಿಲ್ವಲ್ಲ ಅವರು. ಅವ್ರ ಬಗ್ಗೆ ಎಲ್ಲ ಉಳ್ದವ್ರ ಬಗ್ಗೆ ಹೇಳಿದ್ರಲ್ಲ. ಉಳ್ದವ್ರು ಹಂಗ್ ಮಾಡಿದಾರಲ್ಲ, ಅದಕ್ಕೆ ಅವ್ರು ಹೇಳಿದ್ದಾರೆ. ಅವ್ರು ತಪ್ಪಲ್ವಾ? ಅವರೆಲ್ಲ ಏನ್ ಮಾಡ್ತಾ ಇದ್ರು? ಏನು ಮಾಡ್ತಾನೆ ಇರ್ಲಿಲ್ಲ. ಪ್ರತಾಪ್ ಏನ್ ನಿದ್ದೆ ಮಾಡ್ತಾ ಇದ್ದ. ಇನ್ನು ಕೇಳಿದರೆ ಕಿವಿ ಹೋಯ್ತವೆ. ಇದ್ರೆ ಏನ್ ಪ್ರಯೋಜನ ಇಲ್ಲ. ಬಿಗ್ ಬಾಸ್ ಬಂದ್ಬಿಟ್ಟು ತಾಳ್ಮೆ ಇಟ್ಕೊಂಡಿದ್ರೆ ಪ್ರಯೋಜನ ಇಲ್ಲ. ಬಡವರು ಹಂಗಿಂಗೆ ಅಂತ ಬಡವರು ಶ್ರೀಮಂತರು ಅದು ಬೇಡ. ಆಟದಲ್ಲಿ ಬಂದ್ಮೇಲೆ ಎಲ್ಲಾರು ಒಂದೇ. ಬಡವರಾದ್ರೇನು ಶ್ರೀಮಂತರಾದ್ರೇನು, ಅವನು ಕರೆಕ್ಟ್ ಆಗಿ ಆಡ್ತಾ ಇದ್ದಾನೆ. ಕರೆಕ್ಟ್ ಆಗಿ ಆಡೋರಿಗೆ ಕೋಪ ಬಂದೇ ಬರುತ್ತೆ ಮೋಸ ಮಾಡೋವಾಗ. ಒಂದೆರಡು ಕ್ವಶನ್ ಕೇಳ್ತೀವಿ, ಏನಿಲ್ಲ, ಯಾರು ವಿನ್ ಆಗ್ತಾರೆ ಏನ್ ಕತೆ ಅಂತ ಅಷ್ಟೇ. ವಿನಯ ವಿನ್ ಆಗ್ಬೇಕು ಮೇಡಮ್. ವಿನಯ್, ಕಾರ್ತಿಕ್, ಸಂಗೀತ 3 ಜನ ಇದಾರಲ್ವಾ, ಅದ್ರಲ್ಲಿ ವಿನಯ ವಿನ್ ಆಗ್ಬೇಕು. ಏನಕ್ಕೆ ವಿನಯೇ ವಿನ್ ಆಗ್ಬೇಕು? ಏನಾರು ಆಗ್ಲಿ, ಅವ್ನು ಕರೆಕ್ಟ್ ಆಗಿ ಆಡ್ತಾ ಇದ್ದಾನೆ. ಜೋರ್ ಮಾಡ್ಬೋದು ಅಷ್ಟೇನೆ. ಕರೆಕ್ಟ್ ಆಗಿ ಆಡ್ತಾ ಇದ್ದಾನೆ. ಅವ್ರೇನು ಇವಾಗ ಕಾರ್ತಿಕ್ನು ಸಂಗೀತ ಗಲಾಟೆ ಬಿದ್ದಿದಾರಲ್ವಾ, ಅದರಿಂದ ಇವಾಗ ಜನ ನೋಡ್ತಾ ಇದ್ದಾರೆ. ಯಾಕಂದ್ರೆ ಕರೆಕ್ಟ್ ಆಗಿ ಆಡ್ತಾ ಇರೋನೇ ಕಾರ್ತಿಕ್. ವಿನಯ್ ಅವರು. ವಿನಯೇ ಗೆಲ್ಬೇಕು. ವಿನಯ್ ಮತ್ತೆ ಸಂಗೀತ ಅವರು ಜಗಳ ಮಾಡ್ತಿದ್ರು, ಅದು ಸ್ಟಾರ್ಟಿಂಗ್ ಅಲ್ಲಿ ಮಾಡ್ತಿದ್ರು. ಇವಾಗ ಏನು ಇಲ್ಲ. ಇವಾಗ ಏನಿಲ್ಲ. ಯಾಕಂದ್ರೆ ಅವ್ರು ಸುಮಾರು ಸೀರಿಯಲ್ಗಳಲ್ಲೂ ಮಾಡಿದ್ದಾರೆ, ಫಿಲಮ್ಗಳಲ್ಲೂ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಈಗ ಅದೆಲ್ಲ ಮಾಮೂಲಿ. ಅದು ವಿನಯೇ ಗೆಲ್ಬೇಕು ಮೇಡಮ್. ವಿನಯ್ ಅವ್ರು ಗೆಲ್ಬೇಕು. ಈಗ ಮೊನ್ನೆ ಸುದೀಪ್ ಅವರು ಸ್ವಲ್ಪ ಜನರಿಗೆ ಕ್ಲಾಸ್ ಕೊಡ್ರು. ರಕ್ಷಕ್ ಬುಲೆಟ್ಗೆ ಆಗಿರ್ಬೋದು, ಈಶಾನಿ ಅವರು ಬಂದು ಪ್ರತಾಪ್ ಅವ್ರ ಬಗ್ಗೆ ಹೇಳಿದ್ರು. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಏನ್ ಹೇಳೋದು, ವಿನಯ್ ಬಗ್ಗೆ ಏನು ಹೇಳಿಲ್ವಲ್ಲ ಅವರು. ಅವ್ರ ಬಗ್ಗೆ ಎಲ್ಲ ಉಳ್ದವ್ರ ಬಗ್ಗೆ ಹೇಳಿದ್ರಲ್ಲ. ಉಳ್ದವ್ರು ಹಂಗ್ ಮಾಡಿದಾರಲ್ಲ, ಅದಕ್ಕೆ ಅವ್ರು ಹೇಳಿದ್ದಾರೆ. ಅವ್ರು ತಪ್ಪಲ್ವಾ? ಅವರೆಲ್ಲ ಏನ್ ಮಾಡ್ತಾ ಇದ್ರು? ಏನು ಮಾಡ್ತಾನೆ ಇರ್ಲಿಲ್ಲ. ಪ್ರತಾಪ್ ಏನ್ ನಿದ್ದೆ ಮಾಡ್ತಾ ಇದ್ದ. ಸ್ಟಾರ್ಟಿಂಗ್ ಅಲ್ಲಿ ನಿದ್ದೆನೆ ಮಾಡ್ತಾ ಇದ್ದ. ಅವನ್ನೆಲ್ಲ ಆಡ್ತಾ ಇದ್ದ. ಆಮೇಲೆ ತಾನೇ ಗೆಲ್ಲೋದು. ಇನ್ನೊಂದು 4-5 ಇದೆ ಆಟ ಇದೆ ಅನ್ನೋವಾಗ ಅವ್ನು ಎದ್ದಿದ್ದ ಅಷ್ಟೇ. ಅದು ಯಾವಾಗ ಅವ್ರ ಅಪ್ಪ ಅಮ್ಮ ಬಂದು ಹೋದ್ಮೇಲೆ. ಅದಕ್ಕೆ ಮುಂಚೆ ಎಲ್ಲಿ ಆಡ್ತಾ ಇದ್ದ? ಎಲ್ಲೂ ಆಡ್ತಾನೆ ಇರ್ಲಿಲ್ಲ ಅಲ್ಲ ಅವನು. ತುಂಬಾ ತಾಳ್ಮೆ ಇದೆ. ಇದ್ರೆ ಏನ್ ಪ್ರಯೋಜನ ಇಲ್ಲ. ಬಿಗ್ ಬಾಸ್ ಬಂದ್ಬಿಟ್ಟು ತಾಳ್ಮೆ ಇಟ್ಕೊಂಡಿದ್ರೆ ಪ್ರಯೋಜನ ಇಲ್ಲ. ಪಾಪ ಆಟ ಬಡವರು ಹಂಗಿಂಗೆ ಅಂತ ಬಡವರು ಶ್ರೀಮಂತರು ಅದು ಬೇಡ. ಆಟದಲ್ಲಿ ಬಂದ್ಮೇಲೆ ಎಲ್ಲಾರು ಒಂದೇ. ಬಡವರಾದ್ರೇನು ಶ್ರೀಮಂತರಾದ್ರೇನು. ಸಂಗೀತ ಅವರು ಆಡ್ತಿಲ್ವಾ? ಆಡ್ತಾ ಇದ್ದಾಳೆ. ಅವಳು ಸರಿ ಜೋರ್ ಮಾಡ್ತಾಳಲ್ಲ. ಅದೇ ಹೇಳುದು ವಿನಯ್ ಅವರು ಅಂತ ಹೇಳ್ತಿದ್ದೀರಾ. ವಿನಯ್ ಅವರು ಕಿರ್ಚಾಡ್ಕೊಂಡು ಹೊಡೆದಾಡ್ಕೊಂಡೆಲ್ಲ. ಅದು ಅವನು ಕರೆಕ್ಟ್ ಆಗಿ ಆಡ್ತಾ ಇದ್ದಾನೆ. ಕರೆಕ್ಟ್ ಆಗಿ ಆಡೋರಿಗೆ ಕೋಪ ಬಂದೇ ಬರುತ್ತೆ ಮೋಸ ಮಾಡೋವಾಗ. ಸಂಗೀತ ತರ ಗೇಮ್ ಆಡಲ್ವಲ್ಲ. ಅವ್ರ ಜೊತೆಲಿ ಇವ್ರ ಜೊತೆಲಿ ಅಂತೆಲ್ಲ ಹೇಳಿ ತಾನ್ ಗೆಲ್ಬೇಕು ಅಂತ. ಒಪ್ಪಿಕೊಳ್ಳು, ನೀ ಹೇಳುದು. ಹಾಗಾದ್ರೆ ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಕೊಡ್ಬೇಕು ತಾನೆ. ಹೆಣ್ಮಕ್ಳು ಅಂತ ತಕ್ಷಣಕ್ಕೆ ಏನ್ ಬೇಕಾದ್ರೂ ರೆಸ್ಪೆಕ್ಟ್ ಕೊಡಕ್ ಆಗಲ್ಲ. ಆಟ ಅಂದ್ಮೇಲೆ ಆಟ ಅಷ್ಟೇ. ಬೇರೆ ರೆಸ್ಪೆಕ್ಟ್ ಅದು ಬೇರೆ. ಅದು ಆದ್ರೂ ಕೂಡ ಅವ್ರು ಈಗ ಹೇಳುದು, ಈಗ ಹೊರಗೆಲ್ಲ ಹೋದ್ರಲ್ವಾ, ಹೊರಗೆಲ್ಲ ಹೋದವರೆಲ್ಲ ಯಾರಾದ್ರೂ ಇರ್ಬೇಕಿತ್ತು ಅಂತ ನಿಮ್ಗೆ ಅನ್ಸಿದ್ಯಾ? ಇಲ್ಲ. ಅವ್ರು ಯಾರ ಬೇಡ. ಆ ತನಿಷಾ ಅಂತೂ ಬರೀ ಬಜಾರಿ ಅವಳು. ಬೆಂಕಿ, ಅದಕ್ಕೆ ಬೆಂಕಿ ಅಂತ ಇಟ್ಟಿರೋದು. ಅದಕ್ಕೆ ಹಂಗಂದ್ರೆ ಅಷ್ಟು ಪವರ್ ಆಗಿದ್ರು ಅಂತ. ಏನ್ ಪವರ್? ಅಡಿಗೆ ಮಾಡಿಸ್ಕೊಳಕ್ ಒಂದಕ್ಕೆ ಇರ್ಬೇಕಿತ್ತು ಅಷ್ಟೇ. ಮತ್ತೆ ಅಂದ್ರೆ ಮುಂಚೆ ಬರೀ ಗಲಾಟಿನೇ ಮಾಡ್ತಾ ಇದ್ಲು. ಪ್ರಯೋಜನ ಇಲ್ಲ. ಬೇಡ. ನಮ್ರತ ಅವರು ಬೇಡ. ಈಗ ನಮ್ರತ ತಾಳ್ಮೆಯಿಂದ ಇದ್ಲು. ಅಂದ್ರೆ ಅವಳದು ಒಂಥರ ಅಷ್ಟೇನೆಲ್ಲ ಗೇಮ್ ಇರ್ಲಿಲ್ಲ. ಸ್ಟಾರ್ಟಿಂಗ್ ಅಲ್ಲಿ ಗೇಮ್ ಇರ್ಲಿಲ್ಲ. ಆಮೇಲೆ ಗೇಮ್ ಬಂತು. ಪ್ರತಾಪ್ ಹಂಗೇನೆ. ಆಮೇಲೆ ಒತ್ತೂರು ಸಂತೋಷ ಕೂಡ ಅಷ್ಟೇನೆ. ಫಸ್ಟ್ ಸ್ಟಾರ್ಟಿಂಗ್ ಏನು ಆಡ್ಲಿಲ್ಲ. ಆಮೇಲೆ ಆಡಕ್ ಶುರು ಮಾಡಿದ್ದು. ಇವ್ರು ಯಾರು ನಮ್ದು ತುಕಾಲಿ ಸಂತೋಷ ಅವರು ಇದ್ದಾರೆ. ಅವರು ಕಾಮಿಡಿ ಆಗಿ ಮಾಡ್ತಾ ಇರ್ತಾರೆ. ಕಾಮಿಡಿ ಮಾಡಿದ್ರೆ ಆಟದಲ್ಲಿ ಆಟ. ಕಾಮಿಡಿ ಏನಕ್ಕೆ ಬೇಕಲ್ಲಿ? ನಾವು ಕಾಮಿಡಿಯಿಂದ ಅವ್ರನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದೀವಿ ಅಷ್ಟೇ. ಜೊತೆಲಿ ತಗೊಂಡ್ ಹೋಗ್ತಾ ಇದ್ದೀವಿ. ಆಮೇಲೆ ಅಲ್ಲೊಂದ್ಮೇಲೆ ಪಕ್ಕದಲ್ಲಿ ಇಳಿಸ್ಬಿಡ್ತೀವಿ. ನೀವು ಜಗಳಿದ್ರೆ ಮಾತ್ರ ನೋಡುದು. ಜೋರ್ ಇರಬೇಕು. ಕರೆಕ್ಟಾಗಿ ಆಡಬೇಕು. ವಿನಯ್ ಕರೆಕ್ಟಾಗಿ ಆಡ್ತಾ ಇದ್ದಾನೆ. ಆಡೋರ್ನ ಹಿಂದೆ ಎಳೆದಾಗ ಅಷ್ಟೇ ಅವ್ರ ಕೋಪ ಬರುತ್ತೆ. ಓಕೆ, ಈಗ ನೀವು ಅದು ವಿನಯ್ ಹೋಗ್ಲಿ ಆಯ್ತಾ. ಪ್ರತಾಪ್ ಮತ್ತೆ ಸಂಗೀತ ಅವರು ದೀದಿ ಹೇಳ್ತಾ ಹೋಗ್ತಿದ್ದಾರೆ. ಹೊರಗೆ ಬಂದ್ಮೇಲೆ ಹಂಗೆ ಇರ್ತಾರ? ಅದೆಲ್ಲ ಇರಕಾಲ ನಮ್ಮ ಮನೆಯವರೇ ನಮ್ಗೆ ಅನ್ನಲ್ಲ. ದೀದಿ ಪಾದಿ ಅಂತೆಲ್ಲಾನು ಇನ್ ಬೇರೆಯವ್ರು ಅಂತಾರ ಮೇಡಮ್. ನಿಮ್ ಪ್ರಕಾರ ಅವ್ರು ಹೊರಗೆ ಬಂದ್ಮೇಲೆ ಸುಮ್ಮನೆ ಒಳಗಿರಾಗೆ ನಾಟಕ ಆಡ್ತಿದ್ದಾರೆ ಅಷ್ಟೇ. ನಾಟಕ. ನಾನ್ ಗೆಲ್ಬೇಕು ದೀದಿ ಅನ್ಕೊಂಡೆ ಪಕ್ಕಕ್ಕೆ ಹೋಗ್ತಾ ಇರ್ತಾರೆ ನೋಡಿ. ಎಲ್ಲೇ ಹೋದ್ರು ಸ್ಟೆಪ್ ಬೈ ಸ್ಟೆಪ್ ಮೇಲೆ ಸಂಗೀತನ ಜೊತೆನಲ್ಲಿ ಪ್ರತಾಪ್ ಇರ್ತಾನೆ. ಪ್ರತಾಪ್ ಪಕ್ಕ ಒತ್ತೂರು ಇರ್ತಾನೆ ಅಲ್ವಾ? ಹಂಗಿರ್ತಾರೆ.
ಇವನು ಯಾರು ಪ್ರತಾಪ್ ತಗೊಂಡಾಗ ಸಂಗೀತ ಇರಿಸ್ಕೊಳ್ತಾನೆ, ಆಮೇಲೆ ವಿನಯ್ ಬರ್ತಾನೆ. ಹಂಗೆ ಕಾರ್ತಿಕ್ನ ಲಾಸ್ಟಲ್ಲಿ ಹಾಕ್ಬಿಟ್ಟಿದ್ದಾರೆ, ಅದು ತಪ್ಪಲ್ವಾ? ಕಾರ್ತಿಕ್, ವಿನಯ್, ಸಂಗೀತ ಇವ್ರು 3 ಜನನೇ ಫೈನಲ್ ತನಕ ಬರೋದು. ಅದ್ರಲ್ಲಿ ಫಸ್ಟು ಸೆಕೆಂಡು ಥರ್ಡ್ ಯಾರು ಬಂದ್ಕೊಂಡು ಹೋಗ್ಲಿ, ಅದ್ರಲ್ಲಿ ವಿನಯ್ ಫಸ್ಟ್ ಬರಲಿ ಅನ್ನೋದು ನಮ್ಗೆ. ನೀವು ಹೇಳಿದ್ರಿ ವಿನಯ್ ಅವ್ರ ಬಗ್ಗೆ ಹೇಳಿದ್ರಿ. ಈಗ ಕಾರ್ತಿಕ್ ಅವ್ರು ಬರೋದು ನೋಡಿದ್ರೆ ಕಾರ್ತಿಕ್ ಅವರಲ್ಲಿ ಫ್ಲರ್ಟ್ ಮಾಡ್ತಿಲ್ವಾ? ಏನು ಒಮ್ಮೆ ಸಂಗೀತ ಅವ್ರ ಜೊತೆ ಇರ್ತಾರೆ, ಒಮ್ಮೆ ನಮ್ರತ ಅವರಿಂದ. ಅವೆಲ್ಲ ಮಾಮೂಲಿ ಬಿಡಿ, ಏಜ್ ಅದು ಆಟ. ಸುಮ್ಮನೆ ಜನ ಏನಂತಾರೆ ಅಂತ ಹೇಳಕ್ ಸಲುವಾಗಿ ಅಷ್ಟೇನೆ. ನೋಡಿದ್ರೆ ನಿಮ್ಗೆ ತಪ್ಪು ಅನ್ಸಲ್ಲ? ನಮಗೆ ತಪ್ಪು ಅನ್ಸಲ್ಲ ಮೇಡಮ್. ಆ ವಯಸ್ಸಿಗೆ ಎಂಜಾಯ್ ಇರ್ಬೇಕು ಮೇಡಮ್. ಅಪ್ಪ ಅಮ್ಮನೇ ಸುಮ್ಮನಿದ್ದಾರೆ, ಏನು ನಾವೇನು ತಪ್ಪು ಅನ್ನೋಣ. ಆದ್ರೂ ಮ್ಯಾಮ್ ನೀವು ವಿನಯ್ ಅವರಿಗೆ ಅಷ್ಟೊಂದು ಸಪೋರ್ಟ್ ಮಾಡ್ತಿದ್ದೀರಾ. ಹಾಗೆ ನೋಡಿದ್ರೆ ಸಂಗೀತ ಅವರು ಎಷ್ಟೋ ಸಲ ಅವ್ರದ್ದು ಅಂತ ಒಂದು ಆಟ ಬಂದಾಗ ಅವರು ಎದ್ದು ನಿಂತಿದ್ದಾರೆ, ಅವರು ಮಾಡಿದ್ದಾರೆ. ಸೊ ಹಾಗಂತಿದ್ಮೇಲೆ ಬರೀ ಅಳೋದು ಆಡೋದು ಅಷ್ಟೇ ಅವ್ರದ್ದು ಸಂಗೀತನ ಕೆಲಸ. ಹೆಣ್ಮಕ್ಳು ಅಂತ ಹೇಳಿದ್ಮೇಲೆ ಅದೊಂದು ಹಾಳು ಏನಕ್ಕೆ ಅಳಬೇಕು? ಅಷ್ಟು ಜೋರು ಇರೋಳು ಶೃಂಗೇರಿ ಹುಡುಗಿ ಅಳೋದೇನಕ್ಕೆ ಬೇಕು? ಆಡ್ಬೇಕಪ್ಪ. ಸೋಲು ಅಳಲ್ಲಪ್ಪ. ಸೋಲು ಅಂತ ಬಂದಾಗ ಹತ್ತು ಬಿಡೋದು ಹೋಗಿ. ಮಾಡಿದ ತಪ್ಪು ಗೊತ್ತಾಗುತ್ತಲ್ವಾ, ಅದಕ್ಕೆ ಅಲ್ಲಿ ಹೋಗಿ ಅಳ್ತಾಳೆ ಆಚೆ ಒಳಗಡೆ. ಅದು ಹೆಣ್ಮಗು, ಗಂಡು ಮಗು ಎಲ್ಲ ಹೆಣ್ಮಕ್ಳಿಗೆ ಅಂತ ಸಪೋರ್ಟ್ ಮಾಡಕ್ ಆಗಲ್ಲ ಮೇಡಮ್. ನಾನು ಮಾಡಲ್ಲ. ನೀವು ಅವರೇ ಸರಿ ಇಲ್ಲ. ಹಾಗಾದ್ರೆ ವಿನಯ್ ಅವರೇ ಸರಿ ಸರಿ. ಹಾಗಾದ್ರೆ ಈಗ ಇದು ನೀವು ಹೇಳುದು ಇದು ಸ್ಕ್ರಿಪ್ಟೆಡ್ ಅಲ್ಲ, ವಿನಯ್ ಅವರು ಅವರ ಅಷ್ಟಿಗೆ ಆಟ ಆಡ್ತಿದ್ದಾರೆ ಅಂತ. ಅವರು ಕಷ್ಟಪಟ್ಟು ತಲೆ ಉಪಯೋಗಿಸಿ ಆಡ್ತಾ ಇದ್ದಾನೆ. ಆಡೋರ್ನ ನೀವು ಹಿಂಗ್ ಮಾಡ್ತಾರ ತಪ್ಪು ಅಂದಾಗ್ಲೇ ಅವ್ರಿಗೆ ಕೋಪ ಬರೋದು. ಜೋರ್ ಮಾಡೋರೇ ಗೆಲ್ಲಕ್ ಸಾಧ್ಯ. ಆದ್ರೆ ತುಂಬಾ ಜನ ಹೇಳ್ತಾರಪ್ಪ ಪ್ರೀತಿ ವಿಶ್ವಾಸದಿಂದ ಜನರ ಮನಸ್ಸು ಗೆಲ್ತಾರೆ ಅಂತ. ಯಾರು ತುಂಬಾ ಜನ ಈಗ ನಾರ್ಮಲ್ ಆಗಿ ಹೇಳಲ್ಲ ಮ್ಯಾಮ್, ಪ್ರೀತಿ ವಿಶ್ವಾಸ ಖುಷಿಯಿಂದ ಪ್ರೀತಿ ವಿಶ್ವಾಸ ನಮಗ್ ಬೇಡ. ಪ್ರೀತಿ ವಿಶ್ವಾಸ ಅದೇ ಪ್ರೀತಿ ವಿಶ್ವಾಸ ಆಚೆ ಕಡೆ ಬಂದ್ಮೇಲೆ ತೋರಿಸ್ತಾರ? ತೋರ್ಸಲ್ಲ. ಬಿಗ್ ಬಾಸ್ ಅಲ್ಲಿ ಪ್ರೀತಿ ವಿಶ್ವಾಸ ಇಟ್ಕೊಂಡ್ರೆ ಏನ್ ಮಾಡ್ಬೇಕು? ನಮ್ಮ ಮನೆಗೆ ವಿನಯ್ ಅವರು ಅಷ್ಟೇನಾ? ಎಲ್ಲ ಅಷ್ಟೇನೆ. ನಮ್ಮ ಮನೆಗಳಿಗೆ ಹೋದ್ಮೇಲೆ ಅವ್ರವ್ರ ಪಾಡ್ಗವ್ರು ಇರ್ತಾರೆ. ಇವರು ವಿನಯ್ ಅವ್ರಿಗೂ ಸಪೋರ್ಟ್ ಮಾಡ್ತಾರೆ. ಹೊರಗೆ ಬಂದ್ಮೇಲೆ ವಿನಯ್ ಅವ್ರಿಗೂ ವಿನಯೇ ಬೇಕಪ್ಪ ನಮ್ಗೆ. ವಿನಯ್ ಅವರೇ ಬೇಕು. ಯಾರು ಏನೇ ಅಂದ್ರು ಕೂಡ ನಿಮ್ ಪ್ರಕಾರ ಯಾರು ಏನಂತಾರೆ? ಯಾರು ಏನು ಅನ್ನೋಕ್ಕಾಗಲ್ಲ. ಜನ ಹೇಳ್ತಾರೆ ಪ್ರತಾಪ್ ಅವ್ರು ಇನ್ನೋಸೆಂಟ್, ಅವರೇ ಸರಿಗಿಲ್ಲ. ಇನ್ನೋಸೆಂಟ್ ಇಟ್ಕೊಂಡು ಕೂತ್ಕೊಳ್ಳೋಣ. ಆಡಕ್ ಬೇಕು ಮೇಡಮ್. ಹೌದಾ? ಅದು ಬಿಗ್ ಬಾಸ್ ಅಷ್ಟು ದುಡ್ಡು ಹಾಕಿ ಏನಕ್ಕೆ ಆಟ ಆಡಿಸ್ತಾರೆ? ಏನೋ ಇನ್ನೋಸೆಂಟ್ ಅಂತೇಳಿ ಹಂಗೆ ನಮ್ಮನ್ನು ಕರ್ಕೊಂಡು ಹೋಗ್ಲಿ, ನಾವು ಇನ್ನೋಸೆಂಟ್ ಸುಮ್ಮನೆ ಕುತ್ಕೋತೀವಿ, ಆಡಿಸ್ತಾರ? ಓಕೆ, ನಿಮ್ಗೆ ನೆಕ್ಸ್ಟ್ ಟೈಮ್ ಬಿಗ್ ಬಾಸ್ ಆಪ್ಷನ್ ಸಿಕ್ಕಿದ್ರೆ ಹೋಗ್ತೀರಾ? ಖಂಡಿತ ಹೋಗ್ತೀನಿ. ಅದೇ ಇನ್ನೊಬ್ರು ಬರ್ತಾರಲ್ಲ ಮೇಡಮ್, ಎಲ್ಲ ಹೋಗಿದ್ದಾರೆ ಈ ಕಡೆಗೆ. ಅವ್ರಿಬ್ರು ಇಂಟರ್ವ್ಯೂ ಮಾಡಕ್ಕೆ ಹೇಳಿದಾರೆ, ಆಫರ್ ಕೊಡ್ತೀವಿ ಹೋಗಿ ಅಂತ ಹೇಳಿದಾರ. ಖಂಡಿತ ಹೋಗ್ತೀವಿ. ಟ್ರೋಲ್ ಆದ್ರೂ ಕೂಡ ಹೆದರಿಕೆ ಇಲ್ಲ? ನನಗೇನಕ್ಕೆ ಹೆದರಿಕೆ? ನಾನು ಎದುರಿಗಿದ್ಕೊಳ್ಳಲ್ಲ, ಹೋಗ್ತೀನಿ. ಜನ ಏನ್ ಬೇಕಾದ್ರೂ ಮಾತಾಡ್ಕೊಳ್ಳಿ. ಆ ಜನಕ್ಕೆ ಯಾರು ಮೇಡಮ್ ತಲೆ ಕೆಡಿಸ್ಕೋತಾರೆ? ನಮಗ್ ನಾವು ಕೆಡಿಸ್ಕೋಬೇಕು ಅಷ್ಟೇ. ನೆಕ್ಸ್ಟ್ ಟೈಮ್ ವಿನ್ನರ್ ನೀವೇ ಕೊಡುವ. ನನ್ಗೆ ಊಟ ಬೇಕಾ? ನಾನು ಮಾಡ್ಬೇಕು. ಅವ್ರು ಇವ್ರು ನಂಬ್ಕೊಂಡು ಯಾಕೆ ಹೋಗ್ಲಿ ನಾನು? ಅಲ್ವಾ? ನೆಕ್ಸ್ಟ್ ಟೈಮ್ ಬಿಗ್ ಬಾಸ್ಗೆ ಪ್ಲೀಸ್. ಕಷ್ಟಪಡ್ತೀವಿ, ಹೋಗ್ತೀವಿ. ನಾನು ಕಳಿಸಿ ನಾನು ಹೋಗ್ತೀನಿ. ಹೋಗ್ತೀರಾ?